ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸುನಿಲ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ದೇವನಹಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಸನ್ ಕಾಮರ್ಸ್ ಕ್ಲಬ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಹಾಗೆ ಶೇರ್ ಮಾಡಿ. ಸ್ನೇಹಿತರೆ, ನಾನಿವತ್ತು ಲೇಬರ್ ಕಾಸ್ಟ್ ಕಂಟ್ರೋಲ್ ಸೀರೀಸ್ 2 ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಲೇಬರ್ ಕಾಸ್ಟ್ ಕಂಟ್ರೋಲ್ ಸೀರೀಸ್ 1ನಲ್ಲಿ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಲೇಬರ್ ಕಾಸ್ಟ್ ಆ್ಯಂಡ್ ದ ಕ್ಯಾಲ್ಕುಲೇಷನ್ ಆಫ್ ವೇಜಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಆ್ಯಂಡ್ ಪೀಸ್ ರೇಟ್ ಸಿಸ್ಟಮ್ ಆ್ಯಂಡ್ ಇನ್ಸೆಂಟಿವ್ ಸಿಸ್ಟಮ್, ದಟ್ ಇಸ್ ರೋನ್ ಪ್ಲ್ಯಾನ್ ಆ್ಯಂಡ್ ಹಲ್ಸೆ ಪ್ಲ್ಯಾನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಇನ್ ದಿಸ್ ಲೆಕ್ಚರ್ ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಇಸ್ calculation of piece rate system and the Taylor's differential plan as well as Merrick's differential plan. My dear students, wage payment on the basis of output, ಅದೇ ರೀತಿ ವೇಜ್ ಪೇಮೆಂಟ್ ಆನ್ ದ ಬೇಸಿಸ್ ಆಫ್ ಟೈಮ್ ಬೇಸಿಸ್ ಸಹ ಇದೆ ನಿಮಗೆ. ಟೈಮ್ ಬೇಸಿಸಲ್ಲಿ ಟೈಮ್ ರೇಟ್ ಸಿಸ್ಟಮ್, ಅದೇ ರೀತಿ ಇನ್ಸೆಂಟಿವ್ ಸ್ಕೀಮ್ ಸಹ ಇದೆ. ಅದರಲ್ಲಿ ಅಲ್ಸೆ ಪ್ಲ್ಯಾನ್ ಆ್ಯಂಡ್ ರೋನ್ ಪ್ಲ್ಯಾನ್. ಈಗಾಗಲೇ ಈ ಮೆಥಡ್ಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವೇಜಸ್ ಅಂಡರ್ ಬೇಸ್ಡ್ ಆನ್ ದಿ ಔಟ್ಪುಟ್ ಮೆಥಡ್ಸ್. ಇಲ್ಲೇನಿದೆ ಅಂದರೆ ವಿ ಆರ್ ಹ್ಯಾವಿಂಗ್ 4 ಮೆಥಡ್ಸ್. ದ ಫಸ್ಟ್ ಮೆಥಡ್ ಈಸ್ ದಟ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಥವಾ ಫ್ಲ್ಯಾಟ್ ಪೀಸ್ ರೇಟ್ ಸಿಸ್ಟಮ್ ಅಂತಲೂ ಸಹ ಕರಿತೀವಿ ನಾವು. ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೇಜಸ್ ಅಂಡರ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಈಸ್ ದಟ್ ಈಸ್ ವೇಜಸ್ ಈಕ್ವಲ್ಸ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬೈ ಅ ವರ್ಕರ್ ಇಂಟು ರೇಟ್ ಪರ್ ಯೂನಿಟ್. ಫಾರ್ ಎಕ್ಸಾಂಪಲ್, ಇಫ್ ಮಿಸ್ಟರ್ ಎ ಪ್ರೊಡ್ಯೂಸ್ 100 units and the rate per unit is 10 rupees. Therefore, 100 units into rupees 10, so you will get 1000 rupees per day. Like the straight piece rate system wages na calculate ಮಾಡ್ತಾ ಹೋಗ್ತೀರಾ. Then next some differential schemes or some incentive schemes based on the output. Under that we are having 3 methods. The first one is Taylor's differential piece rate system. Second one is Merrick's multiple piece rate system, and third one is GNAT task and bonus plan. ನಿಮ್ಮ ಸಿಲೆಬಸ್ಗೆ ಇರುವಂಥದ್ದು ಓನ್ಲಿ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಆ್ಯಂಡ್ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್ ಇದೆ. ಬಟ್ ಗ್ನಾಟ್ಸ್ ಟಾಸ್ಕ್ ಆ್ಯಂಡ್ ಬೋನಸ್ ಪ್ಲಾನ್ ನಿಮಗೆ ಸಿಲೆಬಸಲ್ಲಿ ಇಲ್ಲ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಕವರ್ ಓನ್ಲಿ ದ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಆ್ಯಂಡ್ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್ ಬಗ್ಗೆ ಮಾತ್ರನೇ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂದರೆ ಏನು? ವಾಟ್ ಡಸ್ ಇಟ್ ಮೀನ್ ದ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಆ್ಯಂಡ್ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್? Taylor's differential piece rate system, and this system was introduced by Professor F.W. Taylor, the father of scientific management. The underlying principle of this system is to penalize a slow worker by paying a low piece rate for low production and to reward an efficient worker by giving higher piece rate for higher production. Thus, the inefficient workers will be forced to leave the firm, and thus Professor Taylor suggested 2 piece rates. If a worker performs the work within or less than the standard time, he is paid a higher piece rate, and if he does not complete the work within the standard time, he is given a lower piece rate. It means the lower piece rate is payable where a worker takes a longer time than the standard time to complete the work, but higher rate is payable when a worker completes the work within the standard time. So lower piece rate is payable to inefficient workers and higher piece rate is payable to efficient workers. So how much they are going to pay? The 80% of piece work rate for inefficient worker and 120% of piece work rate for efficient workers. So how to calculate efficiency now? How to judge whether this employee is efficient or inefficient? So he is going to suggest some efficiency formula. There is efficiency of worker equals this actual output divided by standard output into 100 or the standard time divided by actual time into 100. So there are 2 formulas.
but usually you're going to calculate output, that is efficiency of the employee on the basis of output. ಸ್ನೇಹಿತರೆ, ಸೊ ಇಲ್ಲೇನಾಗುತ್ತೆ, ಸಪೋಸ್ ದೇರ್ ಆರ್ 2 ಎಂಪ್ಲಾಯೀಸ್ ಅಂದ್ಕೊಳ್ಳಿ, ಎ ಆ್ಯಂಡ್ ಬಿ. ಸೊ ಒಂದು ಜಾಬ್ನ ಕಂಪ್ಲೀಟ್ ಮಾಡೋಕ್ಕೆ 6 hours ಟೈಮ್ ಕೊಡ್ತಾರೆ. ಇಲ್ಲಿ ಎ ಅನ್ನೋ ವ್ಯಕ್ತಿ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ದಿ ಜಾಬ್ ಬೈ 4 hours. It takes only 4 hours to complete the task. And Mr. B takes 8 hours to complete the same job, same task. ಇಲ್ಲೇನಾಗುತ್ತೆ, ಸೊ ಈ ವರ್ಕ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಕ್ಯಾಟಗರೈಸ್ ದಿಸ್ ವರ್ಕರ್ಸ್ ಇಂಟು ಎಫಿಷಿಯೆಂಟ್ ವರ್ಕರ್ ಆ್ಯಂಡ್ ಇನ್ಎಫಿಷಿಯೆಂಟ್ ವರ್ಕರ್. ಸೊ ಮಿಸ್ಟರ್ ಎ ಈಸ್ ಎಫಿಷಿಯೆಂಟ್ ವರ್ಕರ್ ಅಂತ ಟ್ರೀಟ್ ಮಾಡ್ತಾರೆ, ಮಿಸ್ಟರ್ ಬಿ ವಿಲ್ ಬಿ ಇನ್ಎಫಿಷಿಯೆಂಟ್ ವರ್ಕರ್ ಅಂತ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಸೊ ಮಿಸ್ಟರ್ ಎ ಇಸ್ ಕಂಪ್ಲೀಟೆಡ್ ದ ಜಾಬ್ ವಿತಿನ್ ದ ಟೈಮ್, ವಿತಿನ್ ದ ಸ್ಟ್ಯಾಂಡರ್ಡ್ ಟೈಮ್, ಬಟ್ ಮಿಸ್ಟರ್ ಬಿ ಟೇಕ್ಸ್ ಮೋರ್ ದೆನ್ ದ ಸ್ಟ್ಯಾಂಡರ್ಡ್ ಟೈಮ್. Merrick's multiple piece rate system. So just this method is an improvement over the Taylor's differential piece system. Under this method, 3 piece rates are applied for workers with different levels of performance. So wages are paid at ordinary piece rate to those whose performance is less than 83% of the standard output, and 110% of the ordinary piece rate is given to workers whose level of performance between 83.33% and 100% of the standard, and 120% of the ordinary piece rate is given to workers who produce more than 100% of the standard output. But this method does not guarantee time wages, and wages are paid according to the piece rate. This method is good for efficient and the experienced workers whose performance is more than the 100%, because they get wages at 120% of the ordinary piece rate. So my dear students, the rate here is below. If the employee's efficiency is less than 83.33%, the normal rate is applicable. If the employee's efficiency between 83.33% to 100%, then 110% of piece rate is applicable. And if above 100% efficiency, then the normal rate plus 30% is addition. It means 120% will be given. It means, let us take an example now. There are A, B, C, 3 workers is there. So A's efficiency is 75%, B's efficiency is 90%, and C's efficiency is 110%. Now A will get a normal piece rate and B will get 110% of piece rate, and C will get 120% of the piece rate. Now let us see. So one question, and we are going to solve the question under Taylor's differential plan and Merrick's multiple piece rate system. So my dear students, so before moving to question part, so I will tell you some logics. So if you wanted to solve the question, so under this Taylor's differential plan or Merrick's differential plan or piece rate system, so you have to check the first whether the standard output per hour or per day is given. Standard output per hour ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತ ಚೆಕ್ ಮಾಡಬೇಕು. If not given in the question, then you have to calculate by using the hints. ಅಲ್ಲಿ ಏನು ಕೊಟ್ಟಿರ್ತಾರೋ ಹಿಂಟ್ನ ಯೂಸ್ ಮಾಡ್ಕೊಂಡು ನೀವು you have to calculate standard output per hour or per day. And next thing, you have to see the rate per unit. ಯೂಶಲಿ ಏನು ಮಾಡ್ತಾರೆ, ನಾರ್ಮಲ್ ರೇಟ್ ಕೊಟ್ಬಿಡ್ತಾರೆ. ಯೂಶಲಿ ನಾರ್ಮಲ್ ರೇಟ್ ಪರ್ ಅವರ್ ಕೊಡ್ತಾರೆ. ಸೊ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎನ್ ರೇಟ್ ಪರ್ ಯೂನಿಟ್. ರೇಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಬೈ ಅಪ್ಲೈಯಿಂಗ್ ದಿಸ್ ಫಾರ್ಮಲ್. ದಿಸ್ ನಾರ್ಮಲ್ ರೇಟ್ ಪರ್ ಅವರ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ಆ್ಯಂಡ್ ಥರ್ಡ್ ಥಿಂಗ್,
you have to calculate the efficiency of the workers. So how you have to calculate, that is actual output divided by standard output into 100. ಈ ಫಾರ್ಮುಲಾನ ಅಪ್ಲೈ ಮಾಡಿ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ಸ್ ಯು ಕ್ಯಾಲ್ಕುಲೇಟೆಡ್ ಎಫಿಷಿಯನ್ಸಿ, ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೇಜಸ್. ಸೊ ಅವ್ರ ಎಫಿಷಿಯನ್ಸಿ ನೋಡ್ಕೊಂಡು 83% ಇದೆಯಾ, 90% ಇದೆಯಾ, 100% ಇದೆಯಾ, ಆ ಎಫಿಷಿಯನ್ಸಿ ನೋಡಿಕೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೇಜಸ್. ಸೊ ಇನ್ನೊಮ್ಮೆ ಹೇಳ್ತೀನಿ, ಫಸ್ಟ್ ಕ್ವಶನ್ ಚೆಕ್ ಮಾಡಬೇಕು, ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿದ್ದಾರಾ ಇಲ್ವಾ ನೋಡಿ. ನೆಕ್ಸ್ಟ್ ರೇಟ್ ಪರ್ ಯೂನಿಟ್ ಕೊಟ್ಟಿದ್ದಾರಾ ಇಲ್ವಾ ನೋಡಿ. ಸೊ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ಆಫ್ ವೇಜಸ್, ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿ, ರೇಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಿಮೈನಿಂಗ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಕ್ಯಾಲ್ಕುಲೇಟ್ ಅನ್ನೋ ದಟ್ ವೇಜಸ್ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಲೆಟ್ ಅಸ್ ಟೇಕ್ ಒನ್ ಸಿಂಪಲ್ ಕ್ವೆಶ್ಚನ್. ದ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ದಟ್ ಇಸ್ 10 ಮಿನಿಟ್ಸ್. ನೋಡಿ, ಒಂದು ಯೂನಿಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ 10 ಮಿನಿಟ್ಸ್ ಟೈಮ್ ಕೊಡ್ತಾ ಇದ್ದಾರೆ. ದೆನ್ ನಾರ್ಮಲ್ ರೇಟ್ ಪರ್ ಅವರ್. ಸೊ ನಾರ್ಮಲ್ ರೇಟ್ ಪರ್ ಅವರ್ಗೆ ಎಷ್ಟು ಹೇಳ್ತಾ ಇದ್ದಾರೆ, 300 rupees ಅಂತ ಹೇಳ್ತಾರೆ. ದಿಸ್ ಕನ್ಫ್ಯೂಸ್ ಆಗಬೇಡಿ, ಪೀಸ್ ರೇಟ್ ಬೇರೆ, ನಾರ್ಮಲ್ ರೇಟ್ ಬೇರೆ, ನಾರ್ಮಲ್ ರೇಟ್ ಪರ್ ಅವರ್ ಬೇರೆ, ಇದು ಟೈಮ್ ರೇಟ್ ಇದು. ಸೊ ನೆಕ್ಸ್ಟ್ ವರ್ಕಿಂಗ್ ಅವರ್ಸ್ ಪರ್ ಡೇ 8 hours ಇದೆ. ಸೊ ದೇರ್ ಆರ್ 3 workers here. One is Sagar, Mahendra and Girish. So Sagar produced 54 units and Mahendra produced 42 units and Girish produced 36 units. So calculate wages under straight piece rate system. So straight piece andru onde, flat piece rate system andru onde, atha just piece rate system andru onde. Taylor's differential piece rate system and Merrick's multiple piece rate system. ಸೊ ಟೇಲರ್ಸ್ ಡಿಫ್ರೆನ್ಷಿಯಲ್ ಅಂದಾಗ 2 ಡಿಫ್ರೆನ್ಷಿಯಲ್ ರೇಟ್ನ ಕೊಡ್ತಾ ಹೋಗ್ತಾ ಇದ್ದಾನೆ, ಒಂದು 80% ಮತ್ತು 120%. ಅದೇ ಮೆರಿಕ್ಸ್ ಏನು ಮಾಡ್ತಾನೆ, 3 ರೇಟ್ಸ್ನ ಕೊಡ್ತಾನೆ, ಅದು 100%, 110%, 120% ಪೀಸ್ ರೇಟ್ನ ಪೇ ಮಾಡ್ತಾ ಇರ್ತಾನೆ. ಸೊ ಈಗ ಇಷ್ಟು ಕ್ವಶನ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಜಸ್ಟ್ ಯಾವ ಇನ್ಫಾರ್ಮೇಷನ್ ಬೇಕು, ನಮಗೆ ಯಾವ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ನಾವು ಗ್ಯಾದರ್ ಮಾಡ್ತಾ ಹೋಗಿ. ಸಪೋಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು, ಒಂದು ಹಿಂಟ್ ಕೊಡ್ತಾನೆ, ಆ ಹಿಂಟ್ನ ಯೂಸ್ ಮಾಡಿಕೊಂಡು ಯು ಶುಡ್ ಕ್ಯಾಲ್ಕುಲೇಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಷನ್ಸ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್, ದಟ್ ಈಸ್ ವೇಜಸ್ ಈಕ್ವಲ್ಸ್ ಅಂಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ಚೆಕ್ ಮಾಡ್ಕೊಳ್ಳಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾನೆ ಕೊಟ್ಟಿಲ್ಲ ಕ್ವಶನಲ್ಲಿ. ಈಗ ನೋಡಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆರ್ ಔಟ್ಪುಟ್ ಕೊಟ್ಟಿದ್ದಾನೆ 54 units, 42 units, 36 units ಕೊಟ್ಟಿದ್ದಾರೆ. ದೆನ್ ರೇಟ್ ಪರ್ ಯೂನಿಟ್ ಕೊಟ್ಟಿದ್ದಾರಾ ಚೆಕ್ ಮಾಡಿ. ಸೊ ರೇಟ್ ಪರ್ ಯೂನಿಟ್ ಕ್ವಶನಲ್ಲಿ ಕೊಟ್ಟಿಲ್ಲ, ಅದು ನಾರ್ಮಲ್ ರೇಟ್ ಪರ್ ಅವರ್ ಬೇರೆ, ಇದು ರೇಟ್ ಪರ್ ಯೂನಿಟ್. ದೇರ್ ಫೋರ್ ಯು ಶುಡ್ ಕ್ಯಾಲ್ಕುಲೇಟ್ ರೇಟ್ ಪರ್ ಯೂನಿಟ್. ಈ ರೇಟ್ ಪರ್ ಯೂನಿಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ದೇರ್ ಇಸ್ ಅ ಸಿಂಪಲ್ ಫಾರ್ಮುಲಾ. ಇಟ್ ಇಸ್ ರೇಟ್ ಪರ್ ಯೂನಿಟ್ ಈಕ್ವಲ್ಸ್ ನಾರ್ಮಲ್ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ಈಗ ಚೆಕ್ ಮಾಡಿ, ನಮಗೆ ನಾರ್ಮಲ್ ರೇಟ್ ಪರ್ ಅವರ್ ಕ್ವಶನ್ ಕೊಟ್ಟಿದ್ದಾನಾ, ಕೊಟ್ಟಿದ್ದಾನೆ, ನಾರ್ಮಲ್ ರೇಟ್ ಪರ್ ಅವರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಕೊಟ್ಟಿದ್ದಾನ ಚೆಕ್ ಮಾಡ್ಕೊಳ್ಳಿ. ದ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಕೊಟ್ಟಿದ್ದಾನೆ, ದಟ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾನೆ 10 minutes. ನಾವೇನು ಮಾಡ್ಕೊಬೇಕು, ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಹಿಂಟ್. ಈ ಹಿಂಟ್ನ ಯೂಸ್ ಮಾಡ್ಕೊಂಡು ನೀವು ಸ್ಟ್ಯಾಂಡರ್ಡ್ ಔಟ್ಪುಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವರೊಂದು ಹಿಂಟ್ ಕೊಡ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಈಸ್ 10 minutes. ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದಾರೆ, 10 minutesನ ಟೈಮ್ ಕೊಡ್ತಾ ಇದ್ದಾರೆ. ಈಗ 1 hourಗೆ ಎಷ್ಟು ಮಿನಿಟ್ಸು, 60 minutes ಅಲ್ವಾ. ದೇರ್ ಫಾರ್ ಒಂದು ಯೂನಿಟ್ಗೆ 10 minutes ಆದರೆ 60 minutesಗೆ ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಬೇಕು, ಅವರು 6 unitsನ ಪ್ರೊಡ್ಯೂಸ್ ಮಾಡಬೇಕು, ಹೌದಲ್ವಾ. ಹೇಗೆ, ಜಸ್ಟ್ ಕ್ಯಾಲ್ಕುಲೇಷನ್ಸ್ ನೋಡಿ ಸ್ನೇಹಿತರೆ. 10 minutesಗೆ 1 ಯೂನಿಟ್ ಆದರೆ 60 minutesಗೆ ಎಷ್ಟು. ಈಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ 60 minutes into 1 unit divided by 10 minutes. ಸೊ ದೇರ್ ಫಾರ್ 6 units per hour. ಸೊ 1 hourಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು, 6 units. ಸೊ ಈಗ ಏನು ಮಾಡಬೇಕು, ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಯು ಜಸ್ಟ್ ಕ್ಯಾಲ್ಕುಲೇಟ್ ರೇಟ್ ಪರ್ ಯೂನಿಟ್. ಸೊ ರೇಟ್ ಪರ್ ಯೂನಿಟ್ ಹೇಗೆ, ಜಸ್ಟ್ ನಾರ್ಮಲ್ ರೇಟ್ ಪರ್ ಅವರ್ divided by ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ಸೊ ನಾರ್ಮಲ್ ರೇಟ್ ಪರ್ ಅವರ್ is ₹300 divided by standard output per hour is 6 units. Therefore, ₹300 divided by 6 units, you will get 50 rupees per unit. So, one unit na
ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ 50 rupees ಪೇ ಮಾಡ್ತಾರೆ. ದಟ್ ಇಸ್ ಪೀಸ್ ರೇಟ್ ಎಷ್ಟಾಯಿತು, 50 rupees per unit ಆಯಿತು. Now we'll go to just calculations now. So number of units produced into rate per unit. So straight pay straight system. So Sagar, he produced 54 units and the rate per unit is 50. The 54 units into 50, 2,700. And Mahendra, he produced 42 units, so into rupees 50, that is 2,100. And Mr. Girish, so 36 units he produced into rupees 50, that is 1,800 rupees. So ಹೀಗೆ ನೀವು ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮಲ್ಲಿ ವೇಜಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ವಿಲ್ ಗೋ ಟು ನೆಕ್ಸ್ಟ್ ಮೆಥಡ್, ದಟ್ ಇಸ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. So according to Taylor's differential piece rate system, the workers must be categorized into inefficient and efficient workers. Now if workers is inefficiency, then 80% of the piecework rate is applicable. If the worker is efficient, then 120% of the piecework rate is applicable. Now first we need to calculate the efficiency of the workers. So how to calculate efficiency of the worker? This efficiency of worker equals, that is actual output divided by standard output into 100. ಸ್ನೇಹಿತರೆ, ಈಗ ನಮಗೆ ಆ್ಯಕ್ಚುಲ್ ಔಟ್ಪುಟ್ ಕೊಟ್ಟಿದ್ದಾನೆ ಕ್ವಶನಲ್ಲಿ. ಈಗ ಸೇ ಆ್ಯಕ್ಚುಲ್ ಔಟ್ಪುಟ್ ಇಸ್ 54 units, 42 units, 36 units, ದಟ್ ಇಸ್ ಪರ್ ಡೇ. ಬಟ್ ನಮಗೇನು ಬೇಕೀಗ, ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಎಷ್ಟು ಅಂತ ಬೇಕು ನಮಗೀಗ. ಈಗ ಸ್ಟ್ಯಾಂಡರ್ಡ್ ಔಟ್ಪುಟ್ ಏನಾಗಿದೆ, ಆಲ್ರೆಡಿ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. ಸೊ ಪರ್ ಅವರ್ ಚೆಕ್ ಮಾಡ್ಕೊಳ್ಳಿ. ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಈಸ್ 6 units. ಸೊ 1 ಗಂಟೆಗೆ 6 unitsನ ಪ್ರೊಡ್ಯೂಸ್ ಮಾಡಬೇಕು. ಈಗ ನಾರ್ಮಲಿ ವರ್ಕಿಂಗ್ ಅವರ್ಸ್ ಚೆಕ್ ಮಾಡ್ಕೊಳ್ಳಿ ಇನ್ ಎ ಡೇ. ಕ್ವಶನ್ ಕೊಟ್ಟಿರ್ತಾನೆ, ಅದನ್ನು ಕೊಟ್ಟಿಲ್ಲ ಅಂದರೆ 8 hours ಅಸಂಪ್ಷನ್ ಮಾಡಿ ಆ್ಯಸ್ ಪರ್ ದಿ ಲೇಬರ್ ಆ್ಯಕ್ಟ್, ಸಾರಿ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ. ಸೊ ಇಲ್ಲಿ ನೋಡಿ, ದ ವರ್ಕಿಂಗ್ ಅವರ್ಸ್ ಪರ್ ಡೇ ಈಸ್ 8 hours. ಸೊ ಈ 8 hours ಆಗಿದೆ. ಸೊ 1 hourಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟಿದೆ, 6 units ಇದೆ. ಸೊ 6 units into 8 hours, 6 hours ಏನೋ ದಟ್ ಎಷ್ಟು ಬರುತ್ತೆ ನಿಮಗೆ, 48 units ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೊ 1 hourಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದು 6 units ಇದೆ. ಸೊ ದೇರ್ ಫೋರ್ 6 units into 8 hours, ದ 48 units per day. ಈಗ ಏನು ಮಾಡಬೇಕು, ಬೈ ಕನ್ಸಿಡರಿಂಗ್ ದಿಸ್ 48 units, ಯು ನೀಡ್ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಆಫ್ ದ ವರ್ಕರ್. ನಾವು ದ ಎಫಿಷಿಯನ್ಸಿ ಫಾರ್ಮುಲಾ ಇಸ್ ಸಿಂಪಲ್, ದಟ್ ಇಸ್ ಆ್ಯಕ್ಚುಲ್ ಔಟ್ಪುಟ್ divided by standard output into 100. So Sagar, that is 54 units he produced, divided by 48 units into 100, 112.5%. And Mahendra, 42 units he produced, divided by 48 units into 100, that is 87.5%. And Girish, 36 units he produced, divided by 48 units into 100, that is 75%. ಸೊ 48 units ಹೇಗಂದ್ರೆ ದಟ್ ಇಸ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಔಟ್ಪುಟ್ ಹೇಗೆ ಬಂತಂತ ಈಗಾಗಲೇ ಹೇಳಿದ್ದೀನಿ. ಸಿಂಪಲ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ನಮ್ಗೆ ಗೊತ್ತಿದೆ, ಅದನ್ನು ವರ್ಕಿಂಗ್ ಅವರ್ಸ್ ಇನ್ ಡೇ ಕೊಟ್ಟಿದ್ದಾರೆ. ಸೊ 6 into 8 hours ಮಾಡ್ಕೊಳ್ಳಿ. ಸೊ 48 units per ಡೇ ಸಿಗುತ್ತೆ ಸ್ಟ್ಯಾಂಡರ್ಡ್ ಔಟ್ಪುಟ್. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್, ಲೆಟ್ ಅಸ್ ಸಿ ನೌ ಹೂ ಈಸ್ ಎಫಿಷಿಯಂಟ್ ಆ್ಯಂಡ್ ಹೂ ಈಸ್ ನಾಟ್ ಎಫಿಷಿಯಂಟ್. ಸೊ ಅಕಾರ್ಡಿಂಗ್ ಟು ಟೇಲರ್, ಸೊ 100% ಆ್ಯಂಡ್ ಎಬೋವ್. ಸೊ ಇಲ್ಲಿ ನೋಡಿ, ಸಾಗರ್ 112.5% ಇದೆ. 100 and 100% ಎಬೋವ್ ಇದ್ದರೆ ಅವ್ರನ್ನ ಎಫಿಷಿಯಂಟ್ ವರ್ಕರ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಿಲೋ 100% ಇದ್ದರೆ ಅವ್ರನ್ನ ಇನ್ಎಫಿಷಿಯಂಟ್ ವರ್ಕರ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಎಫಿಷಿಯಂಟ್ ವರ್ಕರ್ಗೆ ಎಷ್ಟು ಪೇ ಮಾಡ್ತಾರೆ ಅಂದರೆ 120% ಆಫ್ ದಿ ಪೀಸ್ ವರ್ಕ್ ರೇಟ್ನ ಪೇ ಮಾಡ್ತಾರೆ. ಆ್ಯಂಡ್ ಇನ್ಎಫಿಷಿಯಂಟ್ ವರ್ಕರ್ಗೆ 80% ಆಫ್ ಪೀಸ್ ವರ್ಕ್ ರೇಟ್ನ ಮಾತ್ರ ಪೇ ಮಾಡ್ತಾರೆ. ಹಾಗಾದರೆ ಸಾಗರ್ ವಿಲ್ ಗೆಟ್ 120% ಆಫ್ ಪೀಸ್ ರೇಟ್ and Mahendra and Girish will get 80% of the piece rate. So therefore, wages equals a number of units produced into the differential piece rate per unit according to Taylor system. So Sagar, so he produced 54 units into, that is normal piece rate is 50 into 120%. ಯಾಕೆ 120%? Because since he is a efficient worker ನೋಡಿ, more than 100 and above percentage ಇದ್ದರೆ ಅವನು ನಾವು ಎಫಿಷಿಯಂಟ್ ವರ್ಕರ್ ಅಂತ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಅವನಿಗೆ 120% ಪೀಸ್ ರೇಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಮಹೇಂದ್ರ, ಈ ಪ್ರೊಡ್ಯೂಸ್ಡ್ 42 units and his percentage only is 87.5%. ಸೊ ಈಸ್ ಅ ಇನ್ಎಫಿಷಿಯಂಟ್ ವರ್ಕರ್, ಲೆಸ್ ದೆನ್ 100% ಇದೆ. ದೇರ್ ಫೋರ್ 50 rupees into 80% ಮಾತ್ರನೇ ಅವನಿಗೆ ಪೀಸ್ ರೇಟ್ ಸಿಗುವಂಥದ್ದೇ. ಸೊ ದಟ್ ಟೋಟಲ್ ನಿಮಗೆ ಎಷ್ಟು 1680 rupees ಬರುತ್ತೆ. ಆ್ಯಂಡ್ ಗಿರೀಶ್, ಸೊ ಈಸ್ 75% ಇದೆ ಎಫಿಷಿಯನ್ಸಿ, ಸೊ ಲೆಸ್ ದೆನ್ 100% ಇದೆ. ಸೊ ದೇರ್ ಫೋರ್
you would get only 80% of normal piece rate. So therefore that is 36 units into 50 into 80%, you will get 1440. So simplification ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ ಬರುತ್ತೆ. So the last method, that is Merrick's differential piece rate system or Merrick's multiple piece rate system. So quick revise ಮಾಡ್ಕೊಳ್ಳೋಣ. This Merrick multiple piece rate system ಅಲ್ಲಿ ಏನಾಗುತ್ತೆ ಅಂದರೆ, so is the employee efficiency is less than 83.33% ಇದ್ದರೆ ಅವನಿಗೆ ನಾರ್ಮಲ್ ರೇಟ್ piece rate applicable ಆಗುತ್ತೆ. If employee efficiency is between 83.33% to 100% efficiency ಇದ್ದರೆ, then the 110% ಅವನಿಗೆ ಪೇಮೆಂಟ್ಸ್ ಸಿಸ್ಟಮ್ ಸಿಗುತ್ತೆ. ಆ್ಯಂಡ್ ಎಬೋವ್ 100% ಎಫಿಷಿಯನ್ಸಿ ಇದೆ, ದಟ್ ಈಸ್ 120% ಆಫ್ ದಿ ನಾರ್ಮಲ್ ಪೀಸ್ ರೇಟ್ ಸಿಗುತ್ತೆ ಸ್ನೇಹಿತರೆ. ನಾವು ಲೆಟ್ ಅಸ್ ಸಿ, ಈಗಾಗಲೇ ನಾವು ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ಇಸ್ ಎಫಿಷಿಯನ್ಸಿ ಆಫ್ ದ ವರ್ಕರ್ ಈಸ್ ಈ ಫಾರ್ಮುಲಾ ಸೇಮ್. ಸೊ ಈಗ ಸಾಗರ್ ಎಷ್ಟಿದೆ, 112.5% ಇದೆ, ಮಹೇಂದ್ರ 87.5% ಇದೆ, ಗಿರೀಶ್ ಈಸ್ 75% ಇದೆ ಸ್ನೇಹಿತರೆ. ಸೊ ಸಾಗರ್ ಎಬೋವ್ 100% ಇದೆ. ಸೊ ದೇರ್ಫೋರ್ ಎಬೋವ್ 100% ಇದೆ, ಅವನಿಗೆ 120% ಪೀಸ್ ರೇಟ್ ಸಿಸ್ಟಮ್ ಸಿಗುತ್ತೆ, ಪೀಸ್ ರೇಟ್ ಸಿಗುತ್ತೆ, ಪೀಸ್ ರೇಟ್ ಅಕಾರ್ಡಿಂಗ್ ಟು ಮೆರಿಕ್ಸ್. ಸೊ ನೆಕ್ಸ್ಟ್ ಇನ್ ಕೇಸ್ ಆಫ್ ಮಹೇಂದ್ರ, ಸೊ ಮಹೇಂದ್ರ ಎಫಿಷಿಯನ್ಸಿ ಇಸ್ 87.5%. ಚೆಕ್ ಮಾಡ್ಕೊಳ್ಳಿ, ಬಿಟ್ವೀನ್ 83.33 to 100%. ಸೊ ಈ ಕ್ಯಾಟಗರಿಯಲ್ಲಿ ಬರ್ತಾನೆ ಈಗ. ಸೊ ದಟ್ ಏನಾಗುತ್ತೆ, ಅವನಿಗೆ 110% ಪೀಸ್ ರೇಟ್ ಸಿಗುತ್ತೆ. ಸೊ ನೆಕ್ಸ್ಟ್, ಸೊ ಗಿರೀಶ್ ನೋಡಿ, ದ ಗಿರೀಶ್ ಈಸ್ ಪರ್ಸೆಂಟೇಜ್ ಈಸ್ ಬಂದು 75% ಇದೆ. ಸೊ 75% ನೋಡಿ, ಅಪ್ ಟು 83.33% ಎಫಿಷಿಯನ್ಸಿ ಇದೆ, ನಾರ್ಮಲ್ ರೇಟ್. ಸೊ ನಾರ್ಮಲ್ ರೇಟ್ ಅಪ್ಲಿಕಬಲ್ ಆಗುತ್ತೆ, ನಾರ್ಮಲ್ ರೇಟ್ ಅಪ್ಲಿಕಬಲ್. ಸೊ ಲೆಟ್ ಅಸ್ ಸಿ ದಿಸ್ ಕ್ಯಾಲ್ಕುಲೇಷನ್ಸ್ now. So as per Merrick's plan, now Sagar, that is 54 units he produced, and the differential rate is 50 rupees into 120%. So since more than 100% ಇದೆ, ಹಾಗಾಗಿ 120% ಪೀಸ್ ರೇಟ್ ಸಿಗುತ್ತೆ ಅವನಿಗೆ. ನೆಕ್ಸ್ಟ್ ಮಹೀಂದ್ರ, 42 units, is efficiency is between 83.33 to 100%. ಸೊ ದ ನಾರ್ಮಲ್ ಪೀಸ್ ರೇಟ್ ಎಷ್ಟಿದೆ ಅವನಿಗೆ, 110% ಪೀಸ್ ರೇಟ್ಸ್ ಕೊಡ್ತಾರೆ. ಸೊ 42 units into rupees 50 into 110%, that is 2310 rupees. And Girish, so his efficiency is below 83.33%. So hence he will get only normal rate of piece rate, that is 36 units into 50 into 100%. It means normal 100% ಮಾತ್ರ ಸಿಗುತ್ತೆ, 100% of piece rate. ಸೊ ಈ ಕ್ಯಾಲ್ಕುಲೇಟ್ ಮಾಡಿದಂಗೆ 1800 rupees ಸಿಗುತ್ತೆ ಸ್ನೇಹಿತರೆ. Therefore, ಸೊ ಹೀಗೆ ನೀವು ಡಿಫ್ರೆನ್ಸ್ಗಾಗೇನೋ ಕಂಪೇರ್ ಮಾಡ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಮೆರಿಕ್ಸ್ ಪ್ಲಾನ್, ಸೊ ಸಾಗರ್ 3240, ಮಹೇಂದ್ರ 2310, ಗಿರೀಶ್ 1800. ಬಟ್ ಇಲ್ಲೇನಾಗುತ್ತೆ, ಟೇಲರ್ಸಲ್ಲಿ ಅಮೌಂಟ್ ಡಿಫ್ರೆಂಟ್ ಬರ್ತಾ ಹೋಗುತ್ತೆ ಬೇಸ್ಡ್ ಆನ್ ದಿ ಸಿಸ್ಟಮ್. ಸೊ ಡಿಪೆಂಡ್ ಅಪಾನ್ ದ ಆರ್ಗನೈಸೇಷನ್ ಆ್ಯಂಡ್ ಲೇಬರ್ ಯೂನಿಯನ್ಸ್ ಯಾವ ಮೆಥಡ್ನ ಅಗ್ರಿ ಮಾಡ್ಕೊತಾರೆ ಅದ್ರ ಪ್ರಕಾರ ಅವರು ಪೇಮೆಂಟ್ನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ನಾವು, ಸೊ ಐ ಹೋಪ್ ನಿಮಗೆ ಪೀಸ್ ರೇಟ್ ಸಿಸ್ಟಮಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋಂಥದ್ದು, ಅದೇ ರೀತಿ ಟೇಲರ್ಸ್ ಡಿಫ್ರೆನ್ಷಿಯಲ್ ಪ್ಲ್ಯಾನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ರೀತಿ ಮೆರಿಕ್ಸ್ ಪ್ಲ್ಯಾನ್ ಹೇಗೆ ವೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಅದೇ ರೀತಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಎಲ್ಲ ನಿಮಗೆ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ತೊಗೊಂಬರ್ತೀನಿ, ಬೇರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ತೊಗೊಂಬಂದು ನಿಮಗೆ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್